ಅರಸೀಕೆರೆಯಲ್ಲಿ ಹಿಂದೂ ದಂಪತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದಕ್ಕೆ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಎನ್ಆರ್ ಸಂತೋಷ್ ತೀವ್ರವಾಗಿ ಖಂಡಿಸಿದ್ದಾರೆ. ನಗರದಲ್ಲಿ ಹಿಂದೂ ನಾಗರಿಕರ ವೇದಿಕೆ ವತಿಯಿಂದ ಹಿಂದೂ ದಂಪತಿಗಳ ಮೇಲೆ ನಡೆದ ಹಲ್ಲೆ ಖಂಡಿಸಿ ಸಂಬಂಧಪಟ್ಟವರನ್ನು ಬಂಧಿಸಲು ಆಗ್ರಹಿಸಿ ಅರಸೀಕೆರೆ ಬಂದ್ ಹಾಗೂ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಮ್ಮಲ್ಲಿ 2 ಲಕ್ಷಕ್ಕೂ ಹೆಚ್ಚಿದೆ. ಆದರೆ ನೆನ್ನೆ ನಡೆದ ಘಟನೆಯಲ್ಲಿ ರಥೆಯಲ್ಲಿ ಹೋಗುತ್ತಿರುವ ಜಾತ್ರೆಯನ್ನು ಮುಗಿಸಿ ಹೋಗುತ್ತಿದ್ದಂತಹ ದಂಪತಿಗಳಿಗೆ ಭದ್ರತೆ ಇಲ್ಲದಂತೆ ಏಕಾಏಕಿ ನೂರಾರು ಜನ ಸೇರಿ ಮನಸೋ ಇಚ್ಛೆ ಥಳಿಸಿ ಈ ರೀತಿಯ ಹಲ್ಲೆ ಮಾಡಿರುವ ಘಟನೆ ನಾಚಿಕೆಗೇಡಿಗೆತನ. ಹಾಗಾಗಿ ಯಾವ ಕಾರಣಕ್ಕೂ ರಾಜಿಯಾಗದೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು. ಅರಸೀಕೆರೆಯ ಜಾಗೃತ ಹಿಂದೂ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ನಮ್ಮ ಸಂಖ್ಯೆ ಈ ಅರಸೀಕೆರೆಯಲ್ಲಿ 2 ಲಕ್ಷ ಇದ್ದೀವಿ. 2 ಲಕ್ಷದಲ್ಲಿ ನಾವೊಂದು 1000 ಜನ ಇಲ್ಲಿ ಬಂದು ಸೇರಿರ್ಬೋದು. ಆದ್ರೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ನಿನ್ನೆ ನಡೆದಂತ ಘಟನೆ, ಯಾರೋ ದಂಪತಿಗಳು ರಸ್ತೆನಲ್ಲಿ ಹೋಗ್ತಾ ಇದ್ರು. ಇಡೀ ರಾಜ್ಯಕ್ಕೆ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಜೇನಕಲ್ ಸಿದ್ದೇಶ್ವರ ಸ್ವಾಮಿ, ಆ ದೇವರ ಜಾತ್ರಾ ಮಹೋತ್ಸವವನ್ನು ಮುಗಿಸಿ ನಮ್ಮ ಅರಸೀಕೆರೆ ಯಾರ್ದು? ನಮ್ಮ ಅರಸೀಕೆರೆ, ನಮ್ಮ ದೇವರು ಜೇನಕಲ್ ಸಿದ್ದೇಶ್ವರ. ಅವರ ಜಾತ್ರಾ ಮಹೋತ್ಸವಕ್ಕೆ ಬಂದು ಹೋಗುವಂತವ್ರು ಅವ್ರು ಯಾವುದೇ ಊರವರಾಗಿರ್ಲಿ, ಅವ್ರು ಯಾವುದೇ ಪ್ರದೇಶಕ್ಕೆ ಸೇರಿರ್ಲಿ, ಅವ್ರು ಯಾವುದೇ ಗ್ರಾಮದವರಾಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಬಂಧುಗಳೇ, ಇವತ್ತು ಅರಸೀಕೆರೆ ನಗರದಿಂದ ಆ ದಂಪತಿಗಳು ಗಂಡ ಹೆಂಡತಿ ಭದ್ರತೆ ಇಲ್ಲದಂತೆ ಏಕಾಏಕಿ ಕೇವಲ 5 ನಿಮಿಷಕ್ಕೆ ನೂರಾರು ಜನ ಸೇರ್ಕೊಂಡು ಆ ಹುಡುಗರಿಗೆ ಮನಸೋ ಇಚ್ಛೆ ತರಿಸಿ ಆ ಬೈಕನ್ನ, ನನಗೆ ಅಲ್ಲಿದ್ದಂತವರೊಬ್ರು ಮಾಹಿತಿಯನ್ನು ಕೊಟ್ಟರು. ಅಲ್ಲೇನೋ ಈತ ಪಾಸ್ ಆಗ್ತಿರುವಾಗ ಮುಂದೆ ಈ ತರ ಅವನ್ಯಾರೋ ಸಣ್ಣ ಸಾಬಿ ಅವನ ಗಾಡಿ ಇತ್ತಂದ ಮುಂದೆ. ಆ ಸಂದರ್ಭದಲ್ಲಿ ಈ ಹುಡುಗ ಹಾರ್ನ್ ಮಾಡಿದ್ದಾನೆ. ಹಾರ್ನ್ ಮಾಡುವಂತ ಸನ್ನಿವೇಶದಲ್ಲಿ ಇರಲಿ, ಏನ ಅರ್ಜೆಂಟಿನಿಗೆ ಅಂತ ಅವನು, ಇಲ್ಲ ನೀವು ಹೋಗ್ಬೇಕು ನಾನು ಅಂತಾನೆ. ಬನ್ನಿ ನೋಡ್ಕೊಂಡ್ಸರಿ, ನಮಸ್ಕಾರ, ಬನ್ನಿ ನಾನೆಲ್ಲ ಹೋಗ್ಬೇಕು ಅಂತೇಳಿ ಹೇಳ್ತಾನೆ. ಅಷ್ಟಕ್ಕೇನೆ ಏಕಾಏಕಿ ಈತ ಈ ಸಿನಿಮಾದಲ್ಲಿ ಬರುತ್ತಲ್ಲ,